ಒಳ್ಳೇದಾಗಿ ಶಿವಕುಮಾರ್ ತಗೋಬ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ 23ರ ಚುನಾವಣೆ ಪೂರ್ವದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ರು. ಆ ಒಂದು ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬಡವರು, ಮಧ್ಯಮ ವರ್ಗದವರು, ಸಾಮಾನ್ಯ ಜನತೆಗೆ ಅಲ್ಲೊಂದು ಚೇರ್ ಕೊಡಪ್ಪ ಚಂದ್ರಗೌಡಗೆ, ನಾವು 5 ಗ್ಯಾರಂಟಿಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಅವರು ಅದೇ ರೀತಿ ಸದರಿ ಯೋಜನೆಯನ್ನ, ಪಂಚ ಗ್ಯಾರಂಟಿಗಳನ್ನ ಮುಂದುವರ್ಸ್ಕೊಂಡು ಹೋಗೋದ್ರ ಜೊತೆಗೆ ಮುಖ್ಯಮಂತ್ರಿ ಅವರು ಅಧಿಕಾರ ಸ್ವೀಕಾರ ಮಾಡಿದ 3ನೇ ದಿವಸನೇ ಮತ್ತೊಂದು ಸಿಹಿ ಸುದ್ದಿಯನ್ನ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಿಂದ ಪಟ್ಟಣ ಮತ್ತು ನಗರ ಪ್ರದೇಶಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣ ಮಾಡುವಂತ ವಿದ್ಯಾರ್ಥಿಗಳಿಗೆ, ಹುಡುಗರಿಗೆ ಉಚಿತ ಬಸ್ ಪಾಸ್ಗಳು ವಿತರಣೆ ಮಾಡ್ತೀವಿ. ನಾವು ಇದನ್ನು ಕೂಡ ಕಾರ್ಯಗತ ಕೊಟ್ಟು ನಡೆಸ್ಕೊಂಡ್ ಬರ್ತೀವಿ ಅನ್ನೋ ಘೋಷಣೆಯನ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈ ವಿಚಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನ ಕಳೆದ ವಾರ ಸಭೆ ಕರೆದು ಇದನ್ನ ನೀವು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಬೇಕು. ಜಿಲ್ಲಾಧಿಕಾರಿಗಳನ್ನ, KSRTC DC ಅವ್ರನ್ನ ಜೊತೆಗಿಟ್ಕೊಂಡು ಇದನ್ನೆಲ್ಲ ಯಾವ ಮಟ್ಟಿಗೆ ಕಾರ್ಯ ನಡೀತಾ ಇದೆ ಅದರ ಪರಿಶೀಲನೆ ಮಾಡಿ ನನಗೆ ರಾಜ್ಯಕ್ಕೆ ವರದಿಯನ್ನ ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನ ನಮ್ಮ ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂತ ರೇವಣ್ಣ ಸಾಹೇಬರು ನಮ್ಮನ್ನ ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದು ನಮ್ಗೆ ಮಾರ್ಗದರ್ಶನವನ್ನ, ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇದುವರೆಗೂ ನಮ್ಮ ಉಚಿತ ಬಸ್ ಪ್ರಯಾಣದಲ್ಲಿ ಮಹಿಳೆಯರಿಗೂ ಮತ್ತು ಹೆಣ್ಣುಮಕ್ಕಳು, ವಿದ್ಯಾರ್ಥಿನಿಯರಿಗೆ ಮಾತ್ರ ಅದರ ಒಂದು ಸೌಕರ್ಯ, ಸೌಲಭ್ಯ ಇತ್ತು. ಆದ್ರೆ ಇವತ್ತು ಹುಡುಗರು ಅದರಿಂದ, ಆ ಸೌಕರ್ಯದಿಂದ ವಂಚಿತರಾಗ್ತಾ ಇದ್ದಾರೆ. ವಿಶೇಷವಾಗಿ ತಮ್ಗೆಲ್ಲ ಗೊತ್ತಿರುವಂತೆ ಗ್ರಾಮೀಣ ಪ್ರದೇಶದಿಂದ ನಗರ ಮತ್ತು ಪಟ್ಟಣಗಳಿಗೆ ವಿದ್ಯಾಭ್ಯಾಸಕ್ಕಾಗಿ, ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬರುವಂತವರು ಹೆಚ್ಚಿಗೆ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಕೃಷಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು ಆಗಿರ್ತಾರೆ. ಅವರು ಹಣ ಕೊಟ್ಟು ಬಸ್ಸಲ್ಲಿ ಟ್ರಾವೆಲ್ ಮಾಡಕ್ಕೆ ಟಿಕೆಟ್ ತಗೊಂಡು ಅಥವಾ ಬಸ್ ಪಾಸ್ ಮಾಡಿಸ್ಕೊಂಡು ಪ್ರಯಾಣ ಮಾಡಲಿಕ್ಕೆ ಕಷ್ಟವಾಗಿರ್ತದೆ. ಅವರು ಉನ್ನತ ವಿದ್ಯಾಭ್ಯಾಸ ಮಾಡಬೇಕಾಗಿದ್ರೆ ಇದೊಂದು ಸರ್ಕಾರದಿಂದ ನಾವು ಅವರಿಗೆ ಒಂದು ಸಹಾಯವನ್ನ ಮಾಡಿದ್ರೆ, ಮಧ್ಯದಲ್ಲಿ ಶಾಲೆ ಬಿಡೋದಾಗ್ಲಿ, ಆರ್ಥಿಕ ಸಂಕಷ್ಟಗಳಿಂದ ಅನೇಕ ಜನ ಮಧ್ಯದಲ್ಲಿ ಶಾಲೆಗಳು ಬಿಟ್ಟು ಬಿಡ್ತಾರೆ. ಇದನ್ನೆಲ್ಲ ಮನಗಂಡ ನಮ್ಮ ಕಾರ್ಯಗತ ಮಾಡಿ ಜಾರಿಗೊಳಿಸಿ ಅಂತ ಆಜ್ಞೆಯನ್ನ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಡಿವಿಷನ್ ನಲ್ಲಿ 1ನೇ ಕ್ಲಾಸಿಂದ 7ನೇ ತರಗತಿವರೆಗೂ, 8ನೇ ಕ್ಲಾಸಿಂದ 10ನೇ ತರಗತಿವರೆಗೂ, PUC ಅವ್ರಿಗೆ, ITI ಅವ್ರಿಗೆ, ಡಿಗ್ರಿ ಅವ್ರಿಗೆ, BE, MBA, MSc ಮತ್ತೆ ಇತರೆ ಕೋರ್ಸ್ಗಳು ಎಲ್ಲರೂ ಕೂಡ ಇದರ ಸೌಲಭ್ಯವನ್ನ ಒದಗಿಸ್ಕೊಡ್ತಾ ಇದೀವಿ. ಈಗಾಗಲೇ ಇದರಡಿಯಲ್ಲಿ 1ರಿಂದ 7ನೇ ತರಗತಿಯವರೆಗೆ SC ST ಮಕ್ಕಳು 150 ಜನಕ್ಕೆ ಉಚಿತ ಬಸ್ ಪಾಸ್ಗಳು ವಿತರಣೆ ಮಾಡಿ ಅವರು
ಒಳ್ಳೇದಾಯ್ತು. ಸಂಜಯ್ ಓ, ಇಸ್ಕೋ. ಸೈಯದ್ ರಾಮ್ ಶಿವಕುಮಾರ್ ತಗೋಮ್ಮ. ಹಿಡ್ಕೊ ಹಿಡಿ.